ಎಲ್ಲರಿಗೂ ಬೆಳಗಿನ ಶುಭಾಶಯಗಳು. ನಾವು ಈಗ ರಾಯಚೂರಿನಲ್ಲಿದ್ದೇವೆ. ಹಿರಿಯ ಸಾಹಿತಿಗಳಾದ ಶ್ರೀ ಆರ್.ಸಿ. ಚಿತ್ತವಾಡಿಗೆ ಗುರುಗಳೊಂದಿಗೆ ಒಂದು ನೇರ ಸಂದರ್ಶನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಸರ್, ನೀವು ದಲಿತ ಸಾಹಿತ್ಯ ಪರಿಷತ್ತಿಗೆ ಬಂದಿದ್ದೀರಿ. ಈ ಸಮ್ಮೇಳನದ ಒಂದು ಉದ್ದೇಶವಾಗಿ ತಮ್ಮ ಗಾಯನವನ್ನು ಪ್ರಸ್ತುತಪಡಿಸಬೇಕಂತೇಳಿ ನಮ್ಮೆಲ್ಲರ ಆಶೆ ಇದೆ. ಇಲ್ಲಿ ಗಾಯನ ಮಾಡಲಿಕ್ಕೆ ಬಂದಿಲ್ಲ. ಕವಿಗೋಷ್ಠಿಯೊಳಗೆ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ವೈಕುಂಠ ಜಿಲ್ಲಾಧ್ಯಕ್ಷರು ಈಗ ನಾವು ಅಲ್ಲಿ ಕವನ ಗೋಷ್ಠಿಯೊಳಗೆ ಕವನವನ್ನು ಏನು ಅದು ಕವನದ ಶೀರ್ಷಿಕೆ ಜಲಪೇರಿ. ಎಲ್ಲ ನಮಗೆ ಜಲಪೇರಿ ಆಗಿದೆ. ಮೊದಲಿನಾಂಗ ಇಲ್ಲ ಬಂಧು ಬಾಂಧವ್ಯ ಈಗ ಆಟ್ಕಾಟ. ಮೊದಲಿನಾಂಗ ಇಲ್ಲ ಬಂಧು ಬಾಂಧವ್ಯ ಈಗ ಆಟ್ಕಾಟ. ಮೊದಲಿನಾಂಗ ಇಲ್ಲ ತಂದೆ ಮಕ್ಕಳ ಬಾಂಧವ್ಯ ಈಗ ಆಟ್ಕಾಟ. ಮೊದಲಿನಾಂಗ ಇಲ್ಲ ತಂದೆ ಮಕ್ಕಳ ಬಾಂಧವ್ಯ ಈಗ ಆಟ್ಕಾಟ. ಮೊದಲಿನಾಂಗ ಇಲ್ಲ ಗುರು ಶಿಷ್ಯರ ಬಾಂಧವ್ಯ ಈಗ ಆಟ್ಕಾಟ. ಮೊದಲಿನಾಂಗ ಇಲ್ಲ ಗುರು ಶಿಷ್ಯರ ಬಾಂಧವ್ಯ ಈಗ ಆಟ್ಕಾಟ. ಹಿಂಗಾಗಕ್ಕ ಯಾರು ಮಾಡಿದ್ರು ಏನು? ಮೊದಲಿನಾಂಗ ಇಲ್ಲ ಊರು ಕೇರಿ ಎಲ್ಲಾ ಮಾರಾಮಾರಿ. ಮೊದಲಿನಾಂಗ ಇಲ್ಲ ಊರು ಕೇರಿ ಎಲ್ಲಾ ಮಾರಾಮಾರಿ. ಮೊದಲಿನಾಂಗ ಇಲ್ಲ ಹಬ್ಬ ಹರಿದ್ರ ಎಲ್ಲಾ ತರಪುರಿ. ಮೊದಲಿನಾಂಗಿಲ್ಲ ಹಬ್ಬ ಹರಿದ್ರ ಎಲ್ಲಾ ತರಪುರಿ. ಮೊದಲಿನಾಂಗ ಇಲ್ಲ ಮದುವೆ ಮುಂಜುವಿ ಎಲ್ಲಾ ಏರಪೇರಿ. ಮೊದಲಿನಾಂಗಿಲ್ಲ ಮದುವೆ ಎಲ್ಲಾ ಏರಪೇರಿ. ಹಿಂಗಾಗಕ್ಕ ಯಾರು ಮಾಡಿದ್ರು ಏನು? ಹಿಂಗಾಗಕ್ಕ ಯಾರು ಮಾಡಿದ್ರು ಏನು? ದೊಡ್ಡವರು ಸಣ್ಣವರು ಅನ್ನೋದಿಲ್ಲ, ನಮ್ಗೆ ತಿಳಿದದ್ದು ಬಿಡೋದಿಲ್ಲ. ದೊಡ್ಡವರು ಸಣ್ಣವರು ಅನ್ನೋದಿಲ್ಲ, ನಮ್ಗೆ ತಿಳಿದದ್ದು ಬಿಡೋದಿಲ್ಲ. ನಂಬಿಕೆ ವಿಶ್ವಾಸ ಸತ್ ಹೋದ ಮಾತು ನಟನೆಯೊಳಗ ಆಡೋದೆಲ್ಲ. ನಂಬಿಕೆ ವಿಶ್ವಾಸ ಸತ್ ಹೋದ ಮಾತು ನಟನೆಯೊಳಗ ಆಡೋದೆಲ್ಲ. ಮುಂದ ಹೊಗಳೋದು, ಹಿಂದ ಚೂರಿ ಹಾಕೋದು ದಿನ ನಡೆದೈತಲ್ಲ. ಮುಂದ ಹೊಗಳೋದು, ಹಿಂದ ಚೂರಿ ಹಾಕೋದು ದಿನ ನಡೆದೈತಲ್ಲ. ಹಿಂಗಾಗಕ್ಕ ಯಾರು ಮಾಡಿದ್ರು ಏನೋ ಒಂದು ತಿಳಿಯಕ್ಕಿಲ್ಲ. ಹಿಂಗಾಗಕ್ಕ ಯಾರು ಮಾಡಿದ್ರು ಏನೋ ಒಂದು ತಿಳಿಯಕ್ಕಿಲ್ಲ. ಮಾಡಬಾರ್ದು ಮಾಡೋದು ಬುದ್ಧಿ ಹೇಳೋರ್ನ ಒದೆಯೋದು. ಮಾಡಬಾರ್ದು ಮಾಡೋದು ಬುದ್ಧಿ ಹೇಳೋರ್ನ ಒದೆಯೋದು. ಇವರ ಆಲೋಚನೆ ದುರಾಲೋಚನೆ ರಾತ್ರಿ ಶ್ರೀಮಂತರಾಗೋದು. ಇವರ ಆಲೋಚನೆ ದುರಾಲೋಚನೆ ರಾತ್ರಿ ಶ್ರೀಮಂತ ಆಗೋದು. ಓದಿದಾವ ಓಡಿ ಹೋಗೋದು, ಓದದಾವ ಜಗಳ ಮಾಡಿ ದೇಶ ಆಳೋದು. ಓದಿದಾವ ಓಡಿ ಹೋಗೋದು, ಓದದಾವ ಜಗಳ ಮಾಡಿ ದೇಶ ಆಳೋದು. ಹಿಂಗಾಗಕ್ಕ ಯಾರ ಕಾರಣೋ ಏನೋ ಮಹಾದೇವ ಈಗ ನೀನ ಹೇಳೋದು. ಹಿಂಗಾಗಕ್ಕ ಯಾರ ಕಾರಣೋ ಏನೋ ಮಹಾದೇವ ಈಗ ನೀನ ಹೇಳೋದು. ಧನ್ಯವಾದಗಳು. ತುಂಬ ಉತ್ತಮವಾಗಿರ್ತಕ್ಕಂಥ ಸಾಹಿತ್ಯ ಸರ್. ಈಗಿನ ಯುವ ಪೀಳಿಗೆಗೆ ನೀವೇನು ಹೇಳ್ಬೇಕಂತ ಆಸೆ ಮಾಡಿದ್ದೀರಿ ಸರ್? ಏನಿಲ್ರಿ, ಈ ಕವನದ ಪ್ರಕಾರ ನಾವು ಮರೆತು ಹೋದ ಬಿಟ್ಟು ಹೋದ ಸಂಬಂಧಗಳಿಗೆ ಮತ್ತೆ ನಾವು ಒಂದು ಮಾಡ್ಬೇಕು. ಅವರಿಂದ ದೂರ ಇರಬಾರ್ದು, ಅಗಲಬಾರ್ದು. ತಂದೆ ತಾಯಿ ಬಂಧು ಬಳಗ ಕಕ್ಕುಲತೆ ಅನ್ನೋದು ಪದ ಏನು ನಾಶ ಆಗಿಬಿಟ್ಟೈತಲ್ಲ, ಅದು ಕಕ್ಕುಲತೆ ಮತ್ತೆ ಹುಟ್ಟಬೇಕು. ಕರುಣೆ ಅನುಕಂಪ ಕಕ್ಕುಲತೆ ನನ್ನವರು ತನ್ನವರು ಅನ್ನೋದು ಹುಟ್ಟಬೇಕು. ಈಗ ಯುವಕರು ಅದು ಕೆಲವೊಂದು ಈ ಮೊಬೈಲ್ಗೆ ಅಡಾಪ್ಟ್ ಆಗಿ ರೀಲ್ಸ್ ನೋಡೋದು ಬಿಟ್ಟು ಈಗ ಒಳ್ಳೆ ಸತ್ಸಂಗದ ಆಲೋಚನೆಗಳಿಂದ ಕೂಡಿದಂಥ ಉಪನ್ಯಾಸಗಳಿರ್ತಾವೆ, ಅಂಥವು ನೋಡಬೇಕು. ತಮ್ಮ ಭವಿಷ್ಯವನ್ನು ಭದ್ರ ಮಾಡ್ಕೋಬೇಕಾದ್ರೆ ಒಳ್ಳೆಯವರಾಗಬೇಕಾದ್ರೆ ಒಳ್ಳೆಯದ ಸತ್ಸಂಗಿಗಳಾಗಿ ಅವರು ಬದುಕಬೇಕು ಅಷ್ಟೇ, ಮತ್ತೇನು. ಮತ್ತು ಸರ್, ಇವೆಲ್ಲ ಆಗಬೇಕಾದ್ರೆ ಕಾರಣ ಮುಖ್ಯವಾಗಿ ಪಾಲಕರದು ಒಂದು ಪಾತ್ರ ಇದೆ ಅಂತ ಅನಿಸಲ್ವ ಸರ್? ಯಾಕಂದ್ರೆ ಈಗ ಮಕ್ಕಳನ್ನು 2ನೇ ತರಗತಿ ಅಥವಾ 1ನೇ ತರಗತಿಗಿನ ಏನು ಮಾಡ್ತಾರೆ ಅಂದ್ರೆ ವಸತಿ ಶಾಲೆಯಲ್ಲಿ ಮಕ್ಕಳನ್ನು ಸೇರಿಸ್ತಾರೆ. ತಾಯಿ ತಂದೆ, ಅಮ್ಮ ಅಜ್ಜ, ಬಂಧು ಬಳಗ, ಅತ್ತೆ ಮಾವ ಇವೆಲ್ಲ ಸಂಬಂಧಗಳನ್ನು ಕಳೆದುಕೊಳ್ಳಲಿಕ್ಕೆ ಪಾಲಕರನ್ನೇ ದಾರಿ ತಪ್ಪಿಸ್ತಾರೆ ಅನಿಸಲ್ವ ಸರ್? ನೀವು ಹೇಳೋದು ಭಾಳ ಸತ್ಯ ಐತಿ.
ನಾನು 40 ವರ್ಷ ಶಿಕ್ಷಕನಾಗಿ ಸೇವೆ ಮಾಡಿನಲ್ಲ, ಪಾಲಕರಿಗೆ ಅದನ್ನ ಹೇಳ್ತಿದ್ದೆ. ನಮ್ಮ ಶಾಲೆಗೆ ಹೆಸರು ಹಚ್ತಿದ್ರು, ಬೇರೆ ಕಡೆ ಹೋಗಿ ಇಟ್ಟು ಬರ್ತಿದ್ರು. ಹಿಂಗೆ ಮಾಡಬೇಡ್ರಿ. ಮಕ್ಕಳು ಒಂದು 7ನೇ ತರಗತಿಯವರೆಗೂ ಹೋದ್ರು ಸಹಿತ ನಿಮ್ಮಂತಕ್ಕೆ ಇರಬೇಕು. ಯಾಕಂತಂದ್ರೆ ನಿಮ್ಮ ಮನೆಯಲ್ಲಿ ಯಾವ ಸಂಸ್ಕಾರ ಕೊಡ್ತೀರಿ ಅದು ಅವರ ಜೀವನಕ್ಕೆ ದಾರಿ ಆಗ್ತದೆ. ನಿಮ್ಮ ಮನೆಯ ಆಚಾರ ವಿಚಾರ ಸಂಪ್ರದಾಯ ಆ ಮಕ್ಕಳಿಗೆ ಸಿಗಬೇಕು ಅಂತಂದ್ರೆ ಮಕ್ಕಳು ನಿಮ್ಮಂತಕ್ಕೆ ಇರಬೇಕು ಅಂತ ನಾನು ಎಷ್ಟೋ ಸಲ ಹೇಳೀನಿ. ಮತ್ತಿದು ಈಗ ಸದ್ಯ ಅದು ಏನಾಗಿಬಿಟ್ಟೈತಿ ಅಂತಂದ್ರೆ ಅದೊಂದು ಅಭ್ಯಾಸ ಆಗಿಬಿಟ್ಟೈತೆ ರೀ. ಅದೊಂದು ಆರ್ಟಿಫಿಷಿಯಲ್ ಏನದು ದೊಡ್ಡಸ್ತಿಕೆ. ನನ್ನ ಮಗನ ಅಲ್ಲಿ ಇಟ್ಟು ಬಂದೀವಿ ನಾವು. ನನ್ನ ಮಗನ ಕಾನ್ವೆಂಟಿಗೆ ಹಾಕಿವಿ. ನನ್ನ ಮಗ ಇಂಗ್ಲೀಷ್ ಮಾತಾಡಬೇಕು. ಇದು ಒಂದು ಏನು ಇಂಗ್ಲೀಷ್ ವ್ಯಾಮೋಹ ಅನ್ನೋ ಅಥವಾ ನನ್ನ ಮಗ ಒಮ್ಮಲಿ ದೊಡ್ಡವ ಆಫೀಸರ್ ಆಗಬೇಕು ಅನ್ನೋದು ಒಂದು ಮಮತೆಯನ್ನು ಮಾಡ್ತಾರೆ, ನಡೆದೈತಿ. ಮತ್ತು ಯಾರು ಏನು ಮಾಡುವಂಗಿಲ್ಲ. ಅದು ಮೊದಲು ತಂದೆ ತಾಯಿ ತಮ್ಮ ಮಕ್ಕಳ ಬಗ್ಗೆ ಕಾಳಜಿ ವಹಿಸಿ ತಮ್ಮ ಹತ್ರನ ಇಟ್ಕೋಬೇಕು. ಅಂದ್ರೆ ಅಲ್ಲಿ ಮಕ್ಕಳು ಸಂಸ್ಕಾರವಂತ ಮಕ್ಕಳು. ಅಂದ್ರೆ ನಿಮ್ಮ ಪ್ರಕಾರ ಕನಿಷ್ಠ 7ನೇ ತರಗತಿವರೆಗೆ ಆದರೂ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳು ನಮ್ಮ ಹತ್ರ ತಂದೆ ತಾಯಿ ಹತ್ರನೇ ಇರಬೇಕು. ಅವ್ರ ಸಂಸ್ಕಾರಗಳು ಗೊತ್ತಾಗಬೇಕು. ಹೌದು, ಗೊತ್ತಾಗ್ಬೇಕು. ನಮ್ಮ ಮನೆ ನಾವು ಎಷ್ಟೇ ಕೆಲವೊಂದು ಪಾಲಕರು ಎಷ್ಟೋ ಸಂಭಾವಿತರಿರ್ತಾರ, ಸಂಸ್ಕಾರವಂತರಿರ್ತಾರ, ಆದ್ರೆ ಮಕ್ಕಳು ಆ ಗುಣಗಳ ಅಳವಡಿಸ್ಕೊಳ್ಳೋದಲ್ಲ. ಅವ್ರಿಗೆ ವಸತಿ ಶಿಕ್ಷಣದ ಒಂದು ಅಲ್ಲಿ ಎಲ್ಲ ಕಳ್ಕೊಂಡು ಈಗ ತಾನೇ ಹೇಳಿದ್ನೆಲ್ಲ ಬಂದು ಬಾಂಧವ್ಯ ಏನೂ ಇರೋದಿಲ್ಲ, ಎಲ್ಲ ಏರಾಪೇರಾಗಿಬಿಟ್ಟವು. ಈಗ ಮದುವೆ ನೋಡ್ರಿ, ಎಲ್ಲೋ ಆನ್ಲೈನ್ದಾಗ ಫೇಸ್ಬುಕ್ದಾಗ ಪರಿಚಯ ಆಗಿರ್ತಾರೆ, ಅಲ್ಲೇ ಮದುವೆ ಆಗಿಬಿಡ್ತಾರೆ. ಅವ್ರ ಮುಖ ಇವರು ನೋಡೋದಿಲ್ಲ, ಇವ್ರ ಮುಖ ಅವ್ರು ನೋಡಿರೋದಿಲ್ಲ. ಹಿಂದೆ ಆ ಮದುವೆ ಅನ್ನೋದು ಅಲ್ಲಿಗೆ ಬಂದು ನಿಂತುಬಿಟ್ಟೈತಿ. ಹಿಂಗೆ ಒಂದೊಂದು ಕಾಲಕ್ಕೆ ತಕ್ಕಂತೆ ಎಲ್ಲ ಬದಲಾವಣೆ ಹಾಕುವಂತ ಹೊಂಟ್ಬಿಟ್ಟವು. ಓಕೆ ಸರ್, ತಮ್ಮ ನಮಗೆ ವಿಶ್ವಾಸ ಅನ್ನೋದೆಲ್ಲ ಹೋಗಿಬಿಟ್ಟದೆ. ನಂಬಿಕೆ ಏನಿಲ್ಲ. ಯಾರು ನಂಬಬೇಕು ಯಾರನ್ನ ಬಿಡ್ಬೇಕು ಅನ್ನೋದು ಗೊತ್ತಿಲ್ಲ. ಮುಂದೆ ಭಾಳ ಚೆನ್ನಾಗಿ ನಮ್ಮನ್ನು ಹೊಗಳ್ತಾರೆ, ಹಿಂದೆ ಮತ್ತೆ ನಮ್ಮ ಬಗ್ಗೆ ಮಾತಾಡ್ತಾರೆ, ನಮ್ಗೆ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡ್ತಾರೆ. ಎಲ್ಲ ಭಾಳ ಕಾಲ ಸೂಕ್ಷ್ಮ ಆಗಿಬಿಟ್ಟದೆ. ಓಕೆ ಸರ್, ಧನ್ಯವಾದಗಳು. ತಮ್ಮ ಒಂದು ಅನುಭವಕ್ಕೆ ಹ್ಯಾಟ್ಸ್ ಆಫ್ ಸರ್.